ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ ಬನ್ನಿ ನಾವು ಇವತ್ತು ಜಗಡೆ ಸೊಪ್ಪಿನ ಪಲ್ಯ ಮಾಡುವ. ಜಗಡೆ ಸೊಪ್ಪು ಅಂತ ಹೇಳಿದರೆ ನೋಡಿ ಈ ರೀತಿ ಇರ್ತದೆ. ಇದರ ಪಕ್ಕವೇ ಇನ್ನೊಂದು ಸೊಪ್ಪು ಉಂಟು ನೋಡಿ, ಕಾಟು ಸೊಪ್ಪು. ಇಲ್ಲಿ ಗೊತ್ತಾಗ್ತದಲ್ಲ ಜಗಡೆ ಸೊಪ್ಪಿನ ಥರವೇ ಉಂಟು ನೋಡಿ, ಇದಲ್ಲ ಇದು ಕಾಟು ಸೊಪ್ಪು. ಜಗಡೆ ಸೊಪ್ಪಿಗೆ ಮತ್ತು ಇದಕ್ಕೇನು ಸ್ವಲ್ಪ ವ್ಯತ್ಯಾಸ ಅಷ್ಟೇ ನೋಡಿ. ಇದು ಜಗಡೆ, ಈ ಕಡೆದು ಕಾಟು ಸೊಪ್ಪು. ಹಾಗೆ ನೋಡಿಕೊಂಡು ನಾವಿಲ್ಲಿ ಗಿಡಗಳನ್ನು ತಗೊಳ್ಬೇಕು. ಹಾಗೆ ಇದು ನೋಡಿ ಜಗಡೆ ಸೊಪ್ಪು ತೆಗೆಯುವಾಗ ಎಷ್ಟು ಮುರಿಲಿಕ್ಕೆ ಸಾಧ್ಯ ಉಂಟಾ ಅಷ್ಟು ಎಳೆಯ ಸೊಪ್ಪನ್ನು ತಗೊಳ್ಬೇಕು. ಮುರಿದು ಹಾಗೆ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಹುಳ ಹುಪ್ಪಟೆ ಬಲೆ ಮತ್ತು ಹೀಗೆ ತೂತಿದ್ದ ಸೊಪ್ಪನ್ನೆಲ್ಲ ತಗೊಂಡು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಉಪ್ಪು ನೀರಲ್ಲಿ ಹಾಕಿ ಇಟ್ಟಿದ್ದೇನೆ ನೋಡಿ. ಸ್ವಲ್ಪ ನೀರು ಹಾಕಿ ಅದಕ್ಕೆ ಉಪ್ಪು ನೀರಲ್ಲಿ ಮುಳುಗಿಸಿ ಇಟ್ಟಿದ್ದೇನೆ. ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದ ನಂತರ ಇದನ್ನು ನಾವು ಈಗ ಒಳ್ಳೆ ನೀರಲ್ಲಿ ತೊಳ್ಕೊಳ್ಬೇಕಾಗ್ತದೆ. ಹಾಗೆ ಅಂದರೆ ಉಪ್ಪು ನೀರು ಅಲ್ಲದೆ ಬರೀ ನೀರಲ್ಲಿ ಹಾಕಿ ತೊಳ್ಕೊಳ್ಳುವ. ಚೆನ್ನಾಗಿ ತೊಳ್ಕೊಳ್ಬೇಕಾಗ್ತದೆ. ಅಂದರೆ ಮೊದಲೇ ಚೆನ್ನಾಗಿ ನೋಡಿ ನಂತರ ನೀರಲ್ಲಿ ತೊಳ್ಕೊಳ್ಬೇಕು. ನೀರಲ್ಲಿ ತೊಳೆದ ನಂತರ ಜಾಲರಿ ಪಾತ್ರೆಗೆ ಹಾಕುವ. ನೀರಲ್ಲಿ ಇಳಿದ ನಂತರ ನೋಡಿ ಹೀಗೆ ಜಗಡೆ ಸೊಪ್ಪನ್ನೆಲ್ಲ ಮುಷ್ಟಿ ಹಿಡ್ಕೊಳ್ಬೇಕು. ಒಂದೆಲ್ಲ ಹಿಡ್ಕೊಳ್ಬೇಕು. ಅಂದರೆ ನಮಗೆ ಇಲ್ಲಿ ಕಟ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಎಲ್ಲವನ್ನು ಟೈಟಾಗಿ ಮುಷ್ಟಿ ಹಿಡ್ಕೊಳ್ಬೇಕಾಗ್ತದೆ ನೋಡಿ. ಹೀಗೆ ಮುಷ್ಟಿ ಹಿಡ್ಕೊಂಡ ನಂತರ ನಾವಿಲ್ಲಿ ಕಟಿಂಗ್ ಟ್ರೇಗೆ ಹಾಕಿ ಕೂಡ ಕಟ್ ಮಾಡ್ಬೋದು ನೋಡಿ. ಹೀಗೆ ಚಿಕ್ಕದು ನಿಮಗೆ ಎಷ್ಟು ಚಿಕ್ಕದಾಗಿ ಕಟ್ ಮಾಡಲಿಕ್ಕಾಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು. ಇದು ತುಂಬ ಎಳೆದಿದ್ದ ಕಾರಣ ಉಂಟಲ್ಲ, ದಂಟೆಲ್ಲ ಬೇಗ ಕಟ್ ಆಗ್ತದೆ ನೋಡಿ. ತುಂಬ ಎಳೆದುಂಟು ಅಂದರೆ ಫಸ್ಟಿಗೆ ಉಂಟಲ್ಲ ನಮಗೆ ಎಳೆದೇ ಸೊಪ್ಪು ಸಿಗ್ತದೆ. ಹಾಗೆ ಇನ್ನೊಂದು ರೀತಿ ಕಟ್ ಮಾಡೋದಂದರೆ ಇದನ್ನು ನೋಡಿ ಟೈಟಾಗಿ ಮುಷ್ಟಿ ಇಟ್ಕೊಂಡು ಹೀಗೆ ಕೈಯಲ್ಲಿ ಕೂಡ ಕಟ್ ಮಾಡ್ಬೋದು. ಕೈಯಲ್ಲಿ ಕಟ್ ಮಾಡಿದರೂ ಕೂಡ ಅಷ್ಟೇ ತುಂಬ ತೆಳ್ಳಗೆ ಮಾಡಲಿಕ್ಕೆ ಆಗ್ತದೆ ನೋಡಿ. ಹಾಗೆ ಈಗ ಪಲ್ಯ ಮಾಡುವ. ಪಲ್ಯಗೆ ಈಗ ಒಗ್ಗರಣೆ ಇಟ್ಟಿದ್ದೇನೆ. ತೆಂಗಿನ ಎಣ್ಣೆ ಹಾಕಿದ್ದೇನೆ, ಸಾಸಿವೆ ಹಾಕಿದ್ದೇನೆ, ಬೆಳ್ಳುಳ್ಳಿ, ಬೇವು ಸೊಪ್ಪು, ಸಾಸಿವೆ ಎಲ್ಲ ಚಟಪಟ ಅಂತ ಹೇಳಿದ ನಂತರ ಇಲ್ಲಿ ಉದ್ದಿನಬೇಳೆ ಹಾಕಿದ್ದೇನೆ. ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಕ್ಕಾದ ನಂತರ ಇಲ್ಲಿ ಒಂದು ಒಣಮೆಣಸನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಆನಂತರ ಇಲ್ಲಿ ನಾವು ಒಂದು ಈರುಳ್ಳಿಯನ್ನು ಬಾಡಿಸಿಕೊಳ್ಬೇಕು. ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನು ಬಾಡಿಸಿಕೊಂಡು ಇಲ್ಲಿ ಫಸ್ಟಿಗೆ ಒಗ್ಗರಣೆಗೆ ನಾವು ಕಟ್ ಮಾಡಿಟ್ಟುಕೊಂಡ ತಜಂಕು ಸೊಪ್ಪನ್ನು ಫಸ್ಟಿಗೆ ಒಂದು ಸ್ವಲ್ಪ ಹಾಕಿ ನಾವು ಒಗ್ಗರಣೆಯಲ್ಲಿ ಹೀಗೆ ಮಗ್ಚಿಕೊಳ್ಳುವ. ಆನಂತರ ಪೂರ್ತಿ ಒಗ್ಗರಣೆಯಲ್ಲಿ ಆದ ನಂತರ ಮಿಕ್ಸ್ ಆದ ನಂತರ ಇನ್ನೂ ಸ್ವಲ್ಪ ಉಳಿದ ಸೊಪ್ಪನ್ನು ಹಾಕಿ ಮುಚ್ಚಿಡುವ. ನೀರು ಹಾಕ್ತಾ ಇದ್ದೇನೆ, ಸ್ವಲ್ಪ ಸಾಕು, ಜಾಸ್ತಿ ಬೇಡ. ತನಕ ನಾನು ಒಗ್ಗರಣೆಯಲ್ಲಿ ಬೇಯಿಸಿದ್ದು. ಒಗ್ಗರಣೆಯಲ್ಲಿ ಸ್ವಲ್ಪ ಬೆಂದ ನಂತರ ನಾವಿಲ್ಲಿ ನೀರು ಹಾಕೊಂಡ್ರೆ ಆಯ್ತು. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ಈಗ ಇಲ್ಲಿ 1 ಟೀ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ದೇವೆ. ಇದು ತುಂಬ ಖಾರ ಇಲ್ಲ. ಮತ್ತು ಒಣಮೆಣಸು ಕೂಡ ಹಾಕಿದ್ದೇವೆಲ್ಲ. ಕಾಯಿ ಮೆಣಸು ಕೂಡ ಹಾಕಿ ಮಾಡ್ಬೋದು. ಕಾಯಿ ಮೆಣಸು ಹಾಕಿ ಮಾಡಿದ ರೆಸಿಪಿ ಹಾಕಿದ್ದೇನೆ ನಾನು. ಹಾಗೆ ಇಲ್ಲಿ ನಾನು ಮೆಣಸಿನ ಪುಡಿ ಹಾಕಿ ಮಾಡಿದಂಥ ರೆಸಿಪಿ ಇದು. ಮುಚ್ಚಿಡುವ. ಬೇಯಲಿ. ಇದು ಸ್ವಲ್ಪ ಬೇಯಲಿಕ್ಕೆ ನೀರು ಹಾಕಿ ಬೇಯಿಸಬೇಕು. ನೀರು ಹಾಕದೆ ಒಗ್ಗರಣೆಯಲ್ಲಿ ಬೇಯಲಿಕ್ಕಿಲ್ಲ. ಅಂದರೆ ಸ್ವಲ್ಪ ದಪ್ಪ ಉಂಟಲ್ಲ ಗಟ್ಟಿ, ಆದ ಕಾರಣ ಒಗ್ಗರಣೆಯಲ್ಲಿ ಬೇಯಿಸಬೇಕಾಗ್ತದೆ, ನೀರು ಹಾಕಿ ಬೇಯಿಸಬೇಕಾಗ್ತದೆ. ಈಗ ಬೇಯ್ತಾ ಬಂತು. ಇಲ್ಲಿ ಅರಶಿನವನ್ನು ಸ್ವಲ್ಪ ಹಾಕ್ತಿದ್ದೇನೆ. ನೀವು ಮೊದಲಿಗೆ ಹಾಕ್ಕೊಳ್ಬಹುದು. ಹಾಗೆ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳುವ. ಸ್ಪೂನಿನಷ್ಟು ಇಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಕೊತ್ತಂಬರಿ, ಜೀರಿಗೆ ಎಲ್ಲ ಪೌಡರ್ ಮಾಡಿ ಇಟ್ಟುಕೊಂಡದ್ದು ನಾನು, ಅದನ್ನು ಹಾಕ್ತಾ ಇದ್ದೇನೆ. ನಾವು ಈ ಪೌಡ್ರನ್ನು ಕೊನೆಗೆ ಹಾಕಿದ್ರೆ ಉಂಟಲ್ಲ ಪರಿಮಳ ಒಳ್ಳೇದಿರ್ತದೆ. ತೆಂಗಿನಕಾಯಿ ಜೊತೆಯಲ್ಲಿ ಹಾಕಿದ್ರೆ ಒಳ್ಳೆ ಪರಿಮಳ ಇರ್ತದೆ. ಮತ್ತೆ ಜಾಸ್ತಿ ಇದನ್ನು ಬೇಯಿಸ್ಕೊಳ್ಳೋದು ಬೇಡ. ತೆಂಗಿನಕಾಯಿ ಹಾಕಿದ ನಂತರ ಉಂಟಲ್ಲ ತುಂಬ ಬೇಯಿಸ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಕುದಿ ಬರುವ ಟೈಮ್ ಉಂಟಲ್ಲ ಅಷ್ಟು ಸಾಕು. ಒಂದೆರಡು ನಿಮಿಷಕ್ಕೆ ಬಿಟ್ಟರೆ ಸಾಕಾಗ್ತದೆ. ಅದೇ ಟೇಸ್ಟ್ ಅಲ್ಲಿ ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಉಂಟ ನೋಡಿ. ಹುಳಿ ಅಲ್ಲ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟ ನೋಡಿ. ಒಂದು ಸ್ವಲ್ಪ ಹೊತ್ತು 1 ನಿಮಿಷ ಮುಚ್ಚಿ ಬೇಯಿಸುವ. ಸಾಕು. ಈಗ ಚೆನ್ನಾಗಿ ಇನ್ನೊಂದು ಮಿಕ್ಸ್ ಕೊಡಿ ನೋಡಿ. ಒಳ್ಳೆ ಪರಿಮಳ ಕೂಡ ಬರ್ತದೆ. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡುವ ನೋಡಿ. ಸೂಪರ್ ಆಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಹಾಗೆ ಸ್ಟವ್ ಆಫ್ ಮಾಡುವ. ಸ್ನೇಹಿತರೆ ರೆಸಿಪಿ ನೋಡಿದ್ರಾ? ರೆಸಿಪಿ ಇಷ್ಟ ಆಯ್ತಾ? ಹಾಗಾದ್ರೆ ಈಗಲೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಹಾಗೆ ಎಲ್ಲಿಯಾರು ಜಗತ್ತೆ ಸೊಪ್ಪು ಸಿಕ್ಕಿದ್ರೆ ತಂದು ನೀವು ಕೂಡ ಪಲ್ಯ ಮಾಡಿ. ಆರೋಗ್ಯ ಕೂಡ ತುಂಬಾನೇ ಒಳ್ಳೆಯದು. ಹಾಗೆ ಸೀಸನ್ಗೆ ಅಂದ್ರೆ ಯಾಟಿ ತಿಂಗಳು ಮಳೆಗಾಲದಲ್ಲಿ ಎಲ್ಲ ತಿನ್ನುವಂತ ಒಂದು ರೆಸಿಪಿ ಇದು. ನಮಗೆ ಬೇಸಿಗೆಗಾಲದಲ್ಲಿ ಎಲ್ಲ ಸಿಗುದಿಲ್ಲ, ಮಳೆಗಾಲದಲ್ಲಿ ಮಾತ್ರ ಸಿಗುವಂತ ಒಂದು ಗಿಡಮೂಲಿಕೆ ಇದು. ಹಾಗೆ ನೀವು ಕೂಡ ಟ್ರೈ ಮಾಡ್ತಿರಲ್ಲ. ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ನಿಲ್ಲಿಸುವ.
ನಾನು ಹೊಸ ಬ್ಲಾಗ್ ಅಥವಾ ರೆಸಿಪಿ ಬಂದು ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.